ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದು 3 ತಿಂಗಳಿನಿಂದ ಮಹಿಳೆಯೇತರ ಖಾತೆಗೆ ಜಮೆ ಆಗಿಲ್ಲ. ಈ ಕುರಿತು ಮಾತನಾಡಿದ ಶಾಸಕ ಬೇಳೂರು, ಸದ್ಯದಲ್ಲೇ ಹಣ ಜಮೆ ಮಾಡ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಸ್ವಲ್ಪ ವಿಳಂಬವಾಗಿದೆ, ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲಲ್ಲ ಎಂದು ಭರವಸೆ ನೀಡಿದ್ದಾರೆ. ನೋಡಿ, ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ದುಡ್ಡು ಬರಲ್ಲ ಅಂತ ಹೇಳಿದ್ದು 3 ತಿಂಗಳಿಂದ ಬಂದಿಲ್ಲ ಅಂತ. ಅಂದ್ರೆ 3 ತಿಂಗಳಿಗೆ ಕೊಡ್ತಾರೆ, ಒಟ್ಟಿಗೆ ಹಾಕ್ತಾರೆ. ನಮ್ಮಲ್ಲೇ ರೂಲ್ಸ್ ಇದೆ. ಅದು ಕೆಲವೊಂದು ಎಲ್ಲವೂ ಬೇಗ ಹಾಕ್ತಾರೆ. ಗ್ಯಾರಂಟಿ ಗೃಹಲಕ್ಷ್ಮಿ ಮತ್ತು 2000 ಮಾತ್ರ 3 ತಿಂಗಳಿಗೆ ಹಾಕ್ತಾರೆ. ಅದು ಪ್ರತಿ ಸರಿ ಬಂದಿದೆ. ಇಲ್ಲಿವರೆಗೇನು ನಿಂತಿಲ್ಲಲ್ಲ, ಖಂಡಿತ ಬರ್ತದಲ್ಲ. ಅದರಲ್ಲಿ ಏನು ತಪ್ಪಿಲ್ಲ. 54,000 ಕೋಟಿ ನಮ್ಮಲ್ಲಿ ರೆಡಿ ಇದೆ ಕ್ಯಾಶು. ಅದರಲ್ಲಿ 3 ತಿಂಗಳಿಗೆ ಒಂದೊಂದು ಸರಿ ಹಾಕ್ತಾರೆ ಅಷ್ಟೇ. ಯಾಕಂದರೆ ಇಲ್ಲ, ಅದು ಒಂದೊಂದು ಸರಿ ಆಗುತ್ತೆ. ಒಂದೊಂದು ಸರಿ ಹೇಳಿದಾರಲ್ಲ, ಒಂದೊಂದು ಸರಿ ಕೊಡೋಕ್ಕಾಗಿಲ್ಲ ಅಂದರೆ 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಕೊಡ್ತಾರೆ. ನಿಲ್ಲಿಸೋದಂತೂ ಪ್ರಶ್ನೆ ಇಲ್ಲ. ಮೊನ್ನೆ ಬಡ್ಜೆಟ್ ಆಗಿದ್ದರಿಂದ, ಅದು ಬಡ್ಜೆಟ್ ಆಗಿ ಹೊಸ ನಿಯಮಗಳು ಬರೋದರಿಂದ ಅದರಿಂದ ಸ್ವಲ್ಪ ತಡೆ ಆಗಿದೆ. ಬಿಟ್ಟರೆ ನಾವೇನು ನಿಲ್ಲಿಸ್ಬೇಕಂತ ಏನಿಲ್ಲ. ದುಡ್ಡು ನಮ್ಮ ಹತ್ರ ಇದೆ. ಹಿಂದಿನ 3,71,000 ಕೋಟಿ ಆದರೆ ಈ ಸರಿ 4,09,500 ಕೋಟಿ ರೂಪಾಯಿ ಬಡ್ಜೆಟ್. ಭಾರಿ ಗಾತ್ರದ ಬಡ್ಜೆಟನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾವುದೇ ಕೊರತೆ ಇಲ್ಲ. ನಮ್ಮ ಕ್ಷೇತ್ರದಲ್ಲೇ ಇವತ್ತು ಗ್ಯಾರಂಟಿ ಯೋಜನೆ ಹೋಗಿ ಬೇಕಾದಷ್ಟು ಹಣವನ್ನು ಈ ತಾಲೂಕಿಗೆ ನಾವು ತಂದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ 2 ವರ್ಷದ ಸಾಧನೆಯನ್ನು ಚೆನ್ನಾಗೇ ನಿರ್ವಹಿಸ್ತಿದೆ ಅಂತ ನಮ್ಗೆ ಅರ್ಥ ಆಗ್ತದೆ.